ಕಡೆಯವರಂಥವ್ರು ಪ್ರಚಾರ ಹೆಚ್ಚಿಗೆ ಮಾಡಲಿಲ್ಲ, ಏನೋ ಒಂದಿಷ್ಟು ಅವರು ನ್ಯಾಯದಲ್ಲಿದ್ದಾರೆ ಅಂದ ತಕ್ಷಣ ಅವ್ರ ಬಗ್ಗೆ ಅಷ್ಟು ಪ್ರಚಾರ ಆಗಿರ್ಬೋದಿಲ್ಲ ಅಂತಲ್ಲ. ನಮ್ಮ ಎಸ್ ಹಿರೇಮಠದ್ದು ಎಲ್ಲ ಈ ಭ್ರಷ್ಟರು ದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲಿವರೆಗೆ. ಕೆಲವೊಂದು ಕಡೆ ತಪ್ಪುಗಳು ಎಡವಟ್ಟುಗಳು ಆಗಿರ್ಬೋದಿಲ್ಲ ಅಂತಲ್ಲ, ಆದರೆ ಪ್ರಾಮಾಣಿಕರು ಅವ್ರು ಇವತ್ತು ಈ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದಾರ, ಆ ಅಕ್ರಮವಾದ ಗಣಿಗಾರಿಕೆ ಮಾಡಿ ಗಳಿಸಿದಾರಲ್ಲ ಅದನ್ನು ವಾಪಸ್ ತೊಗೊಳ್ರಿ, ಎಷ್ಟು ಹಾಳು ಮಾಡಿದ್ದಾರೆ ಅದನ್ನು ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನು ಮಾಡಿದ. ಅಕ್ರಮ ಗಣಿಗಾರಿಕೆಯಿಂದ ಆಗಿರೋ ನಷ್ಟ ವಸೂಲಾತಿಗೆ ಏನು ನಷ್ಟ ಆಗಿದೆ ಸರ್ಕಾರಕ್ಕೆ, ವಸೂಲಾತಿಗೆ ರಿಕವರಿ ಕಮಿಷನ್ ನೇಮಿಸಲು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು. ರಿಕವರಿ ಆಗಬೇಕಾಗಿದೆ. ಈಗ ಹೇಳಿದ ಸುಪ್ರೀಂ ಕೋರ್ಟ್ ಆಯಿತು, ಮತ್ತೆ ಎಲ್ಲರೂ ಹೇಳ್ತಾ ಇದ್ದಾರೆ ರಿಕವರಿ ಮಾಡಬೇಕು. ರಿಕವರಿ ಮಾಡೋರು ಯಾರು? ಸಾವಿರಾರು ಕೋಟಿ ರೂಪಾಯಿ ದಿವಾಳಿ ಹೋಗ್ಬಿಟ್ಟದ. ರಾಯಲ್ಟಿ ಹಣ ಆಗಿರ್ಬೋದು, ಮತ್ತೆಲ್ಲ ಆಗಿರ್ಬೋದು, ಎಲ್ಲರೂ ದಿವಾಳಿ. ಅದು ಕೇಳೋರು ಯಾರಿಲ್ಲ. ಅಂದರೆ ಇದರ ಅರ್ಥ ಕೇಳೋರು ಯಾರಿಲ್ಲ ಅಂತಲ್ಲ, ಇಲ್ಲಿಯೇ ನಮ್ಮ ರಾಜಕೀಯ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ ಈ ಒಂದು ಗಣಿ ಕಳ್ಳರ ಜೊತೆಗೆ ಹೊಂದಾಣಿಕೆ. ನಮ್ಮ ಪಾರ್ಟಿ ಸಿಕ್ಕರೆ ಸಾಕಪ್ಪ, ದೇಶ ಹಾಳಾಗಿ ಹೋಗ್ರಿ ಅನ್ನುವಂಥ ಮನೋವೃತ್ತಿ, ಅದನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ರಿಕವರಿ ಒಬ್ಬ ಕಮಿಷನ್ ನೇಮಿಸ್ರಿ, ವಾಪಸ್ ಮಾಡಿರಿ ಅಂತೀರ. ಇಲ್ಲೊಂದು ವಿಚಿತ್ರ ನೋಡ್ರಿ, ಯಾರು ಈ ಗಣಿಗಳ ಬಗ್ಗೆ, ಈ ನೆಲದ ಬಗ್ಗೆ, ಈ ಜಲದ ಬಗ್ಗೆ, ಇಲ್ಲಿ ಜನರ ಬಗ್ಗೆ ಕಾಳಜಿ ಮಾಡ್ತಾರೋ ಅವ್ರ ಬಗ್ಗೆ ನಮ್ಮ ಜನಕ್ಕೆ ಗೊತ್ತಿಲ್ಲ ಅಂದರೂ ಅಡ್ಡಿ ಇಲ್ಲ. ಯಾಕೆ ಇಂಥವ್ರು ಜನರ ಪ್ರತಿನಿಧಿಯವರು, ನಿಜವಾದ ಪ್ರತಿನಿಧಿಗಳು. ಇವರಿಗೆ ಅವಕಾಶ ಸಿಗ್ತಪ್ಪ ಅಂದ್ರೆ ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಸಾಧ್ಯ ಅದ. ಇಲ್ಲಂತಲ್ಲ, ಇವರು ನಾಳೆ ಭ್ರಷ್ಟ ಆಗ್ತಾರೋ ಇಲ್ಲೋ ಸೆಕೆಂಡರಿ, ಬಟ್ ಆರಂಭದಲ್ಲಿ ಮಾತ್ರ ಒಳ್ಳೆಯ ಆಡಳಿತ ಕೊಡೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಿಂದ ಗುರ್ತ ಮಾಡುವಂಥ ಕೆಲಸ, ಗುರ್ತ ಮಾಡಿಸುವಂಥ ಕೆಲಸ ನಾವು ಮೀಡಿಯಾದಿಂದ ಆಗಬೇಕಾಗಿದೆ ಮುಖ್ಯ. ಯಾಕಪ್ಪ ಅಂದ್ರೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ದುಡ್ಡನ್ನು ಹಾಕಿ ದುಡ್ಡು ತೆಗಿಯೋರು, ಯಾರು ದುಡ್ಡನ್ನು